ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸೂಪರ್ ಆಗಿರ್ತಕ್ಕಂತಹ ಕಾಯಿ ಸಾಸಿವೆ ಅನ್ನ ಅಥವಾ ಚಿತ್ರಾನ್ನ ರೆಸಿಪಿಯನ್ನು ನೋಡೋಣ. ಇದನ್ನು ಸೌತ್ ಕೆನರಾದಲ್ಲಿ ಹೋಟೆಲ್ಗಳಲ್ಲಿ ಪ್ರಸಾದವಾಗಿ ಕೊಡ್ತಾರೆ. ಮಾಡೋದು ತುಂಬ ಸಿಂಪಲ್. ಸ್ವಲ್ಪ ಕಾಯಿ ಜಾಸ್ತಿ ತೊಗೊಳ್ಳಿ. ಹಸಿ ತೆಂಗಿನಕಾಯಿ, ಸಾಸಿವೆ, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಒಣಮೆಣಸನ್ನು ಹಾಕಿ ನೀರು ಹಾಕದೆ ತರಿಯಾಗಿ ಏನು ಮಾಡಿ ಅಂತ ಹೇಳಿದ್ರೆ ರುಬ್ಕೊಳ್ಳಿ. ಈಗಲೇ ಅರಿಶಿನ ಬೇಕಾದರೂ ಹಾಕಿ ಅಥವಾ ಆಮೇಲೆ ಒಗ್ಗರಣೆಗೆ ಬೇಕಾದರೂ ಹಾಕ್ಬೋದು. ನಾನು ಅರಿಶಿನ ಹಾಕಲಿಲ್ಲ. ತುಂಬ ಟೇಸ್ಟಾಗಿರುತ್ತೆ. ವಿಡಿಯೋ ನೋಡ್ತಿರೋರಿಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಮಾಡಿರಿ. ಒಗ್ಗರಣೆಗೆ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದಕ್ಕೆ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಶೇಂಗಾ ಹಾಕಿ ಫ್ರೈ ಆಗಿದೆ ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಮತ್ತೆ ಒಗ್ಗರಣೆಗೆ ಒಣಮೆಣಸು ಬೇಕಾದರೂ ಮುರಿದೇನು ಮಾಡ್ಬೋದು ಅಂದರೆ ಸೇರಿಸ್ಕೋಬೋದು. ನಾನು ಸ್ಕಿಪ್ ಮಾಡಿದ್ದೀನಿ, ಸೇರಿಸ್ತಾ ಇಲ್ಲ. ಹುಳಿ ಖಾರ ಸಿಹಿಯಾಗಿ ತುಂಬ ಟೇಸ್ಟಾಗಿರುತ್ತೆ. ಮಾಡೋದಕ್ಕೂ ಈಸಿ. ಒಮ್ಮೆ ಟ್ರೈ ಮಾಡಿರಿ. ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಏನು ಮಾಡಬೇಕು ಅಂದರೆ ಅದು ಕತ್ತೋಗೋ ಚಾನ್ಸ್ ಇರುತ್ತೆ. ಚೆನ್ನಾಗಿ ಅದು ಶೈನಿಂಗ್ ಬರುತ್ತೆ, ಎಣ್ಣೆ ಅಂಶ ಕಾಣುತ್ತೆ. ಅಲ್ಲಿವರೆಗೂ ಏನು ಮಾಡಿರಿ ಅಂತ ಹೇಳಿದ್ರೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಬೇಕಾದರೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಅನ್ನ ಮಾತ್ರ ಸಿಕ್ಕಾಪಟ್ಟೆ ರುಚಿಯಾಗುತ್ತೆ. ನನ್ನ ಲೆಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅನಿಸುತ್ತೆ. ನೋಡಿ, ನಾನು ಮಾಡಿಟ್ಕೊಂಡಿರ್ತಕ್ಕಂಥ ಬಿಸಿ ಅನ್ನವನ್ನು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅನ್ನ ಸ್ವಲ್ಪ ಹಿಂಗೆ ಒಡೆದು ಆರೋ ತನಕ ಬಿಡಿ, ಅಂದರೆ ಉದುರಾಗಿ ಬರುತ್ತೆ. ಬಿಸಿ ಇರುವಾಗಲೇ ಕಲಸಿದ್ರೆ ಮುದ್ದೆಯಾಗಿ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.